ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ಚೆಲ್ಲಾಟ ರೋಗಿಗಳಿಗೆ ಪ್ರಾಣ ಸಂಕಟ. ದೊಡ್ಡ ಆಸ್ಪತ್ರೆ ಇದ್ರೂ ಬೆಡ್ ಕೊರತೆಯ ನೆಪ. ಇದರಿಂದಾಗಿ ಬಾಳಿ ಬದುಕಬೇಕಾಗಿದ್ದ ಯುವಕ ಮಸಣದ ಕದ ತಟ್ಟಿದ್ದಾನೆ. ಹಾಗಾದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದ್ದೇನು, ಯಾಕೆಷ್ಟು ನಿರ್ಲಕ್ಷ್ಯ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಲೇ ಖ್ಯಾತಿ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜನರು ಚಿಕಿತ್ಸೆಗಾಗಿ ಇಲ್ಲಿಗೆ ಬರ್ತಾರೆ. ಆದರೆ ಕಿಮ್ಸ್ನಲ್ಲಿ ಆಗಾಗ ಒಂದಲ್ಲ ಒಂದು ಅವಾಂತರ ನಡೆಯುತ್ತಲೇ ಇವೆ. ಸರ್ಕಾರ ಎಷ್ಟೇ ಸೌಲಭ್ಯ ಕೊಟ್ಟಿದ್ರೂ ಕೆಲ ಸಿಬ್ಬಂದಿಯ ಉದ್ದಟತನದಿಂದ ರೋಗಿಗಳು ಪರದಾಡುವಂತಾಗಿದೆ. ಯುವಕನೊಬ್ಬನ ಸಾವು ಇದಕ್ಕೆ ತಾಜಾ ನಿದರ್ಶನವಾಗಿದೆ. ಈ ಫೋಟೋದಲ್ಲಿರುವ ಈತನ ಹೆಸರು ಪ್ರಕಾಶ್ ಮರಿಗೌಡ್ರು. ಜಸ್ಟ್ 25 ವರ್ಷ. ಧಾರವಾಡ ತಾಲೂಕಿನ ಮೊರಬ ನಿವಾಸಿ. ಮಾರ್ಚ್ 13ರ ರಾತ್ರಿ ಸೋಮಾಪುರ ನವಲೂರು ರಸ್ತೆಯಲ್ಲಿ ಅಪಘಾತವಾಗಿತ್ತು. ತಕ್ಷಣ ಪ್ರಕಾಶ್ಗೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ತರಲಾಗಿತ್ತು. ಆದರೆ ಕಿಮ್ಸ್ ಸಿಬ್ಬಂದಿ ಬೆಡ್ ಇಲ್ಲ ಅಂದಿದ್ರು. ಹಾಗಾಗಿ ಕುಟುಂಬಸ್ಥರು ಅನಿವಾರ್ಯವಾಗಿ ಧಾರವಾಡದ SDM ಆಸ್ಪತ್ರೆಗೆ ಪ್ರಕಾಶ್ನನ್ನ ದಾಖಲಿಸಿದ್ರು. ಬ್ರೈನ್ ಡೆಡ್ ಆದ ಹಿನ್ನೆಲೆ ಮತ್ತೆ ಕಿಮ್ಸ್ಗೆ ಕಳುಹಿಸಿದ್ರು. ಆದರೆ ಜೀವನ್ಮರಣ ಹೋರಾಟ ನಡೆಸಿದ್ದ ಪ್ರಕಾಶ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾನೆ. ಮೊದಲೇ ಕಿಮ್ಸ್ನಲ್ಲಿ ದಾಖಲಿಸಿಕೊಂಡಿದ್ರೆ ಪ್ರಕಾಶ್ ಜೀವ ಉಳಿತಿತ್ತು. ಕಿಮ್ಸ್ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಪ್ರಕಾಶ್ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಕ್ಸಿಡೆಂಟ್ ಆಗಿ ಸರ್, ನಮ್ಮ ತಮ್ಮಂದ ಬಂದವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು ನಾವು. ಇಲ್ಲಿಗೆ ಸಿವಿಲ್ ಹಾಸ್ಪಿಟ್ಲಿಗೆ ಹೊಳೆ ಹುಬ್ಳಿ ಕಿಮ್ಸಿಗೆ ಕರ್ಕೊಂಡ್ಬಂದಿವಿ ನಾವು. ಕರ್ಕೊಂಡ್ಬಂದು ಒಳ ಹಾಕೋದ್ಲಿದ್ರೆ ಏನಂದ್ರಿ, ಬೆಡ್ ಇಲ್ಲ ಅಂತ ಹೇಳಿದಾರೆ. ನಮ್ಗೆ ಖಾಲಿ ಇಲ್ಲ, ವೇಟ್ ಮಾಡ್ರಿ ಅಂತಿದ್ರು. ಅವ್ರು ಅಟೆಂಡರ್ ಬರ್ಬೇಕು, ಅವ್ರು ಬರ್ಬೇಕು, ವೇಟ್ ಮಾಡ್ರಿ ತರಿಸ್ತಾನೆ ಅಂತ ಹೇಳಿದಾರೆ. ನಮಗೆ ಜೀವದಕ್ಕಿಂತ ದುಡ್ಡು ಹಂಗಿಲ್ಲ ಅಂತೇಳಿ ನಾವು SDM ಕರ್ಕೊಂಡು ಹೋಗಿದ್ವಿ. ಅಷ್ಟೊತ್ತಿಗೆ ಸರ್ ರಕ್ತ ಮೆದಳೆ ಹೆಪ್ಪಗಟ್ಟೆ ಒಂದು ಜೀವನ ಇಲ್ಲ. ಒಂದು ಅರ್ಧ ಗಂಟೆ ವೇಟ್ ಮಾಡಿ ಸರ್. ಅರ್ಧ ಗಂಟೆ ಒಂದು 40 ನಿಮಿಷನೂ ವೇಟ್ ಮಾಡಿದ್ವಿ. ಅಂದ್ರೆ ಯಾರು ಕೇರೇ ಮಾಡಲಿಲ್ಲ. ಕಿಮ್ಸ್ ಆಸ್ಪತ್ರೆಗೆ ಬರೋ ಬಡವರಿಗೆ ಇಲ್ಲಿನ ಸಿಬ್ಬಂದಿ ಕ್ಯಾರೆ ಅನ್ನಲ್ಲ. ಬಡವರ ಸಂಜೀವಿನಿ ಅಂತ ಹೇಳೋ ಈ ಆಸ್ಪತ್ರೆಯಲ್ಲಿ ಕಡು ಬಡವರು ಚಿಕಿತ್ಸೆ ಪಡೆಯೋದು ಹೇಗೆ? ಬೆಡ್ಗಳಿದ್ದರೂ ಇಲ್ಲ ಅಂತಾರೆ. ಚಿಕಿತ್ಸೆಯನ್ನೇ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಂತಹ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೃತ ಪ್ರಕಾಶ ತಂದೆ ಮಲ್ಲನಗೌಡ ಕಿಡಿಕಾರಿದ್ದಾರೆ. ಬೆಡ್ ಸಂಬಂಧ ಅವರು ಅದನ್ನೇ ವೇಟ್ ಮಾಡ್ಬೇಕಂತ ಹೇಳಿದ್ದೆ ಸರ್. ಅವರು ಮತ್ತೇನಿಲ್ಲ ಸರ್. ಆ ಬಳಿಕ ಅಲ್ಲಿ ಆ ದವಾಖಾನೆಗೆ ಹೋದ್ರೆ ಅವರು ಬರೀ ದುಡ್ಡು ಒಂದೇ ನೋಡಿದರು. ಆದ್ರೆ ಹೆಣದ ಕೊಡ್ತಾರೆ ಹೊರತು ಗುಣ ಮಾಡಲ್ಲ. ಅವರು ಬಡವರು ಇದ್ದರೆ ಸತ್ತು ಹೋಗುದೇ ಸರ್. ಆದ್ರೆ ಬರೋಕೆ ಬಗ್ಲಿ ನೋಡ್ಬೇಕನ್ನುವಂಥ ಇದು ಡಾಕ್ಟ್ರುಗಳು ಯಾರೂ ಇಲ್ಲ ಇಲ್ಲಿ ಆ ದವಾಖಾನೆಯಾಗ. ಆದ್ರು ಬರೀ ಏನು ಸಾಯ್ತಾರ ಅನ್ನೋದೊಂದ ಹೇಳ್ತಾರೆ ಹೊರತು ಬದುಕಿಸ್ಬೇಕನ್ನುವಂಥ ಇದು ಇವ್ರ ಕಡೆ ಇಲ್ಲ ರೀ ಸರ್. ಬಾಳಿ ಬದುಕಬೇಕಿದ್ದ ಮಗನನ್ನ ಕಳೆದುಕೊಂಡು ಪ್ರಕಾಶ್ನ ಕುಟುಂಬಸ್ಥರು ಕಿಮ್ಸ್ ಸಿಬ್ಬಂದಿಗೆ ಹಿಡಿಶಾಪ ಹಾಕುತ್ತಲೇ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಜನಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ವಾ? ನಿರ್ಲಕ್ಷ್ಯ ವಹಿಸೋ ಇಂತಹವರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.